ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ತಾವು ಎಲ್ಲರೂ ಈ ಪದಯಾತ್ರವನ್ನು ಬಹಳ ಶಾಂತಿಯುತವಾಗಿ ತಾವು ನಡೆಸಿದ್ದೀರಾ. ತಮ್ಮೆಲ್ಲರಿಗೆ ಅಭಿನಂದನೆಗಳು. ಅದರ ಜೊತೆಗೆ ಅಷ್ಟು ಶಿಸ್ತಾಗಿ ತಾವು ಈಗ ಮಡಿಕೇರಿ ಟೌನಲ್ಲಿ ಎಂಟ್ರಿ ಮಾಡಿದ್ದೀರಾ. ಅದು ಕೂಡ ಭಾಳ ಸ್ಮೂತ್ ಆಗಿತ್ತು ಅಂತ ತಮ್ಮೆಲ್ಲರಿಗೆ ಅಭಿನಂದನೆಗಳು. ತಮ್ಮ ಮನವಿಯನ್ನು ನಾವು ತಮ್ಮ ಹೇಳಿಕೆ ಪ್ರಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ತಲುಪಿಸ್ತೀವಿ. ಅದರ ಜೊತೆಗೆ ಜಿಲ್ಲಾ ಆಡಳಿತದಿಂದ ನಾವು ಕೂಡ ಅದು ಕಾನೂನು ರೀತಿಯಾಗಿ ಪರಿಗಣಿಸಿ ಸೂಕ್ತವಾದಂಥ ಒಂದು ಕ್ರಮ ತಗೊಳ್ತೀವಿ ಮತ್ತು ತಮಗೆ ಆಶ್ವಾಸನೆ ಕೊಡ್ತೀವಿ ಅಂತ ನಮ್ಮ ಕೊಡಗು ಜಿಲ್ಲೆಗೆ ಶಾಂತಿ ಕಾಪಾಡಬೇಕು ಮತ್ತು ನಮ್ಮ ಶಿಸ್ತಾಗಿ ಹೆಂಗೆ ನಡೀತಿದೆ ಅದು ಕಾಪಾಡಬೇಕಂತ ಎಲ್ಲ ಕ್ರಮವನ್ನು ನಾವು ತಗೊಳ್ತೀವಿ. ಅದ್ರ ಜೊತೆಗೆ ತಮ್ಮೆಲ್ಲರಿಗೆ ಅಪೀಲ್ ಮಾಡ್ತೀವಿ ಅಂದರೆ ದಯವಿಟ್ಟು ಯಾವ ರೀತಿಯ ತಾವು ಈಗ ಸೇರಿದ್ದೀರಾ ಅಷ್ಟು ಶಿಸ್ತಾಗಿ ಸೇರಿದ್ದೀರ ಅಂದರೆ ಅದೇ ರೀತಿಯಾಗಿ ಡಿಸ್ಪರ್ಷನಲ್ಲಿ ಕೂಡ ಶಿಸ್ತಾಗಿ ನಾವು ಹೋಗಬೇಕು. ಮತ್ತು ಈಗ ಡಿಹೈಡ್ರೇಷನಿಂದ ಕೆಲವು ಜನರಿಗೆ ಅದು ತೊಂದರೆಗಳು ಆಗಿದೆ. ಅದು ಕೂಡ ಆಸ್ಪತ್ರೆ ನಾವು ಎಲ್ಲ ವ್ಯವಸ್ಥೆ ಮಾಡಿಸ್ತೀವಿ. ORS ಅನ್ನು ಕೂಡ ದಯವಿಟ್ಟು ಅವರಿಗೆ ತಲುಪಿಸಬೇಕಾಗುತ್ತೆ. ಸೊ ಮತ್ತೊಮ್ಮೆ ಸತಿ ತಮ್ಮೆಲ್ಲರಿಗೆ ಅಭಿನಂದನೆಗಳು ಮತ್ತು ಶಾಂತಿ ರೀತಿಯಾಗಿ ಇದು ನಡೆಸಿದ್ದೀರ ಅಂತ ತುಂಬ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ತಾವು ಎಲ್ಲರೂ ಈ ಪದಯಾತ್ರವನ್ನು ಬಹಳ ಶಾಂತಿಯುತವಾಗಿ ತಾವು ನಡೆಸಿದ್ದೀರಾ. ತಮ್ಮೆಲ್ಲರಿಗೆ ಅಭಿನಂದನೆಗಳು. ಅದರ ಜೊತೆಗೆ ಅಷ್ಟು ಶಿಸ್ತಾಗಿ ತಾವು ಈಗ ಮಡಿಕೇರಿ ಟೌನಲ್ಲಿ ಎಂಟ್ರಿ ಮಾಡಿದ್ದೀರಾ. ಅದು ಕೂಡ ಭಾಳ ಸ್ಮೂತ್ ಆಗಿತ್ತು ಅಂತ ತಮ್ಮೆಲ್ಲರಿಗೆ ಅಭಿನಂದನೆಗಳು. ತಮ್ಮ ಮನವಿಯನ್ನು ನಾವು ತಮ್ಮ ಹೇಳಿಕೆ ಪ್ರಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ತಲುಪಿಸ್ತೀವಿ. ಅದರ ಜೊತೆಗೆ ಜಿಲ್ಲಾ ಆಡಳಿತದಿಂದ ನಾವು ಕೂಡ ಅದು ಕಾನೂನು ರೀತಿಯಾಗಿ ಪರಿಗಣಿಸಿ ಸೂಕ್ತವಾದಂಥ ಒಂದು ಕ್ರಮ ತಗೊಳ್ತೀವಿ ಮತ್ತು ತಮಗೆ ಆಶ್ವಾಸನೆ ಕೊಡ್ತೀವಿ ಅಂತ ನಮ್ಮ ಕೊಡಗು ಜಿಲ್ಲೆಗೆ ಶಾಂತಿ ಕಾಪಾಡಬೇಕು ಮತ್ತು ನಮ್ಮ ಶಿಸ್ತಾಗಿ ಹೆಂಗೆ ನಡೀತಿದೆ ಅದು ಕಾಪಾಡಬೇಕಂತ ಎಲ್ಲ ಕ್ರಮವನ್ನು ನಾವು ತಗೊಳ್ತೀವಿ. ಅದ್ರ ಜೊತೆಗೆ ತಮ್ಮೆಲ್ಲರಿಗೆ ಅಪೀಲ್ ಮಾಡ್ತೀವಿ ಅಂದರೆ ದಯವಿಟ್ಟು ಯಾವ ರೀತಿಯ ತಾವು ಈಗ ಸೇರಿದ್ದೀರಾ ಅಷ್ಟು ಶಿಸ್ತಾಗಿ ಸೇರಿದ್ದೀರ ಅಂದರೆ ಅದೇ ರೀತಿಯಾಗಿ ಡಿಸ್ಪರ್ಷನಲ್ಲಿ ಕೂಡ ಶಿಸ್ತಾಗಿ ನಾವು ಹೋಗಬೇಕು. ಮತ್ತು ಈಗ ಡಿಹೈಡ್ರೇಷನಿಂದ ಕೆಲವು ಜನರಿಗೆ ಅದು ತೊಂದರೆಗಳು ಆಗಿದೆ. ಅದು ಕೂಡ ಆಸ್ಪತ್ರೆ ನಾವು ಎಲ್ಲ ವ್ಯವಸ್ಥೆ ಮಾಡಿಸ್ತೀವಿ. ORS ಅನ್ನು ಕೂಡ ದಯವಿಟ್ಟು ಅವರಿಗೆ ತಲುಪಿಸಬೇಕಾಗುತ್ತೆ. ಸೊ ಮತ್ತೊಮ್ಮೆ ಸತಿ ತಮ್ಮೆಲ್ಲರಿಗೆ ಅಭಿನಂದನೆಗಳು ಮತ್ತು ಶಾಂತಿ ರೀತಿಯಾಗಿ ಇದು ನಡೆಸಿದ್ದೀರ ಅಂತ ತುಂಬ ತುಂಬ ಧನ್ಯವಾದಗಳು.